ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ. ಇವತ್ತು ಸ್ಪೆಷಲ್ ಡೇ ದಿನ ಸ್ಪೆಷಲ್ ಅಡುಗೆ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಇವತ್ತು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಸೊ ನಾನು ಮನೇಲಿ ಮಾಡೋದು ಉದ್ದಿನ ವಡೆನೇ ನನಗೆ ಇಷ್ಟ ಆಗೋದು. ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಮನೇಲಿ ಮಾಡೋದಂಥ ಉದ್ದಿನ ವಡೆನೇ ಇಷ್ಟ ಆಗುತ್ತೆ. ಹೊರಗಡೆ ಹೋಟೆಲ್ಸಲ್ಲಿ ತುಂಬ ಕಡಿಮೆ ನಾವು ಉದ್ದಿನ ವಡೆನ ಪ್ರಿಫರ್ ಮಾಡಿ ತಿನ್ನೋದು ಅಂತಂದರೆ, ಯಾಕಂದರೆ ಮನೇಲಿ ಇಷ್ಟು ಚೆನ್ನಾಗಿ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಏನು ಸ್ಪೆಷಲ್ ಡೇ ಅಂತಂದರೆ ನನ್ನ ಹಸ್ಬೆಂಡ್ನ ಬರ್ಡೇ. ಸೊ ಅವ್ರಿಗಂತ ಸ್ಪೆಷಲಾಗಿ ಅವ್ರಿಗೆ ಇಷ್ಟ ಆಗುವಂಥದ್ದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಮತ್ತು ಡಿನ್ನರ್. ಸೊ ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ನಾನು ಒಂದು ಈ ಥರ ಸ್ಪೆಷಲ್ ಒಕೇಶನ್ ಇದ್ದಾಗ. ಸೊ ಅವರಿಗೆ ಉದ್ದಿನ ವಡೆ ಅಂತಂದರೆ ಇಷ್ಟ. ಹಾಗಾಗಿ ಉದ್ದಿನ ವಡೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಉದ್ದಿನ ವಡೆ ಬರುತ್ತೆ. ಸಿಂಪಲ್ಲಾಗಿದೆ ರೆಸಿಪಿ. ಸೊ ನಿಮಗೆ ನನ್ನ ಈ ಉದ್ದಿನ ವಡೆ ನಾನು ಹೇಗೆ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರಬೇಕು. ಸೊ ಏನೆಲ್ಲ ನಾನು ಹಾಕ್ತೀನಿ ಇದೆಲ್ಲ ನಿಮಗೆ ಅಂದರೆ ಒಂದು ರೆಸಿಪಿ ತಿಳ್ಕೊಳ್ಬೇಕು ಅಂತಂದರೆ ನನಗೊಂದು ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಈ ರೆಸಿಪಿಯನ್ನು ತಿಳಿಸ್ತೀನಿ. ಸೊ ಇವತ್ತು ತುಂಬ ಅಂದರೆ ಏನೇನೋ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀನಿ. ಅಂದರೆ ಅವ್ರ ಬರ್ಡೇ ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ. ಅಮ್ಮ ಕೂಡ ಇದ್ದಾರೆ. ಸಂಜೆ ಕೇಕ್ ಕಟ್ಟಿಂಗ್, ಮತ್ತು ಬೆಳಗ್ಗೆ ನಾರ್ಮಲಿ ಇದು ತಿಂಡಿಗೆ ಇವತ್ತಿಗೆ ಬ್ರೇಕ್ಫಾಸ್ಟ್ ಉದ್ದಿನ ವಡೆ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಮತ್ತೇನಾದರೂ ನಾನ್ ವೆಜ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಯೂಶ್ವಲಿ ನಾವು ಟೆಂಪಲ್ಗೆ ಹೋಗ್ತೀವಿ. ಆದರೆ ಇವತ್ತು ಟೆಂಪಲ್ ಅಂದರೆ ಅವ್ರು ತುಂಬ ಲೇಟಾಗಿ ಬರ್ತಿದ್ದಾರೆ. ಹಾಗಾಗಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇಲ್ಲ. ಯಾಕಂದರೆ ಅವರು ಅಮೃತ್ಸರಿಂದ ರಿಟರ್ನ್ ಆಗ್ತಿದ್ದಾರೆ. ಅಮೃತ್ಸರ್ಗೆ ಹೋಗಿದ್ದರು. ಸೊ ಅಲ್ಲಿಂದ ಅವರು ಬರ್ತಿರೋದು. ಸೊ ಹಾಗಾಗಿ ಅವ್ರು ಬಂದ ಮೇಲೇ ಬರ್ಡೇ ಸೆಲೆಬ್ರೇಷನ್ ಆಗೋದು. ಅಂದರೆ ಅಮೃತ್ಸರ್ಗೆ ಅವ್ರು ಮೀಟಿಂಗ್ ಅಂತ ಹೋಗಿದ್ದಾರೆ. 1-2 ದಿನ ಆಯಿತು ಹೋಗಿ. ಸೊ ಅವ್ರು ಲೇಟಾಗಿ ಬರ್ತಾರೆ. ಸೊ ಇವತ್ತು ಏನು ಟೆಂಪಲ್ಗೇನು ಹೋಗ್ತಾ ಇಲ್ಲ. ಸೊ ಹಾಗೆಯೇ ಸಂಜೆ ಎಲ್ಲಾದರೂ ಹೊರಗಡೆ ಡಿನ್ನರ್ಗಂತ ಹೋಗ್ತೀವಿ ಕೇಕ್ ಕಟ್ಟಿಂಗ್ ಆದಮೇಲೆ. ಮತ್ತು ಇನ್ನೊಂದು ಏನಾದರೂ ಒಂದು ಶಾಪಿಂಗ್ ಅಥವಾ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಲ್ಲ, ಏನಾದರೂ ಕೊಡಬೇಕಲ್ವ ಗಿಫ್ಟು. ಸೊ ಏನಾದರೂ ನಾನು ಗಿಫ್ಟ್ ಕೊಡ್ತೀನಿ ಪ್ರತಿ ವರ್ಷ. ಅಂದರೆ ಇವ್ರಿಗೆ ಆ್ಯಕ್ಚುಲಿ ಗಿಫ್ಟ್ಸ್ ಅಂದರೆ ಇಷ್ಟ ಆಗತ್ತೆ. ಅಂದರೆ ಅವರು ಸ್ವಲ್ಪ ಅಂತಾರೆ, ಅಂದರೆ ಇದೆಯಲ್ಲ ನನ್ನ ಹತ್ರ ಎಲ್ಲನೂ, ಈಗ ಟೀ ಶರ್ಟ್ ಆಗಿರ್ಬೋದು ಮತ್ತು ಬೇರೆ ಏನು ಎಲ್ಲ ಇದೆಯಲ್ಲ ಮತ್ತೆ ಯಾಕೆ ಅಂತ. ಅಂದರೆ ಅವರು ಈ ಥರ ಗಿಫ್ಟ್ ಅಂತ ಏನು ಪರ್ಚೇಸ್ ಅಂದರೆ ತೊಗೊಳೋದಿಲ್ಲ. ಯಾವಾಗ ಒಕೇಶನ್ ಆದರೆ ಪರ್ಚೇಸ್ ಮಾಡ್ತಾರೆ. ಸೊ ಅವ್ರು ನನಗೆ ಹೇಳ್ತಾರೆ ಈಗ ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಆದರೆ ನನಗೆ ಯಾಕೋ ಮನಸ್ಸಾಗೋದಿಲ್ಲ. ಇಲ್ಲ, ನಿಮ್ಮ ಬರ್ಡೇ ದಿನ ನಾನು ಏನಾದರೂ ನನಗೆ ಯೋಚನೆ ಮಾಡಿ ನಿಮಗೆ ಇಷ್ಟ ಆಗುವಂಥದ್ದು ಕೊಡಬೇಕಂತ ನನಗೆ ಆಸೆ ಅಂತ ನಾನು ಆ ರೀತಿ ಪ್ಲ್ಯಾನ್ ಮಾಡ್ತೀನಿ. ಸೊ ಹಾಗಾಗಿ ಆದರೆ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಲಾಸ್ಟ್ ಇಯರಿಂದ ನಾನು ಟೀ ಶರ್ಟ್ ಕೊಟ್ಟಿದ್ದೀನಿ ಮತ್ತು ವಾಲೆಟ್ ಕೊಟ್ಟಿದ್ದೀನಿ. ಈ ಜೆಂಟ್ಸ್ಗೆ ಅಂದರೆ ಇವರಿಗೆಲ್ಲ ತುಂಬ ಕಡಿಮೆ ಲಿಮಿಟೆಡ್ ಆ್ಯಕ್ಚುಲಿ ಆಪ್ಷನ್ಸ್ ಇರೋದು ಗಿಫ್ಟ್ಸಲ್ಲಿ. ಸೊ ಏನು ಕೊಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ಇವ್ರ ಬರ್ಡೇಸ್ ಬಂದರೆ 1 ಮಂತ್ಗೆ ಮುಂಚೆ ಏನು ಕೊಡಬೇಕು ಅಂತ ಈ ಥರನೇ ಯೋಚನೆ ಇರುತ್ತೆ. ಸೊ ಹಾಗಾಗಿ ಈ ಸಲ ನನಗೆ ಒಂದು ನೋಡಿದ್ದೀನಿ ನಾನು ಒಳ್ಳೆ ಗಿಫ್ಟು. ಸೊ ಅವರಿಗೆ ಡೆಫಿನೆಟ್ಲಿ ಅದು ಯೂಸ್ ಆಗುತ್ತೆ. ಸೊ ಅದೇನು ಅಂತ ನಿಮಗೆ ತಿಳ್ಕೊಳ್ಬೇಕಾದ್ರೆ ನನ್ನ ಪೂರ್ತಿ ವ್ಲಾಗ್ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ವಡೆ ಬಂತು, ತುಂಬ ಚೆನ್ನಾಗಿ. ಇದ್ರ ಜೊತೆ ಕೋಕೋನಟ್ ಚಟ್ನಿ. ಸೊ ಕೋಕೋನಟ್ ಚಟ್ನಿ ಒಂದೇ ಕಾಂಬಿನೇಷನ್ ಆಗೋದು. ಟೊಮೆಟೊ ಚಟ್ನಿ ಅದೆಲ್ಲ ಯಾವುದು ಚೆನ್ನಾಗಿ ಆಗೋದಿಲ್ಲ. ಕೋಕೋನಟ್ ಚಟ್ನಿ ಮತ್ತು ಸಾಂಬಾರು. ನಾನು ಯೂಶ್ವಲಿ ಸಾಂಬಾರು ಮಾಡೋದಿಲ್ಲ, ಯಾರು ಸಾಂಬಾರು ತಿನ್ನೋದಿಲ್ಲ ಇದ್ರ ಜೊತೆ. ಹಾಗಾಗಿ ಜಸ್ಟ್ ಸಿಂಪಲ್ ಕೋಕೋನಟ್ ಚಟ್ನಿ ಮತ್ತು ಉದ್ದಿನ ವಡೆ. ಸೊ ಈಗ ಮಧ್ಯಾಹ್ನಕ್ಕೆ ನಾನು ಮತ್ತು ಇಮಿಡಿಯೇಟಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಆದಮೇಲೆ ಇಮಿಡಿಯೇಟಾಗಿ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ರೋಸ್ಟ್ ಅಥವಾ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನು ಮಾಡ್ತಾ ಇರೋದು ಏರ್ ಫ್ರೈನಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ. ಅಂದರೆ ವಿತೌಟ್ ಆಯಿಲ್ ಇರುತ್ತಲ್ವ. ಸೊ ಹಾಗಾಗಿ ಅಂದರೆ ಇದು ಕರಿಬೋದು, ಕಬಾಬ್ ಅಂತಲೇ ಹೇಳ್ಬೋದು, ಚಿಕನ್ ಕಬಾಬ್. ಇದರಲ್ಲಿ ಏನಿಲ್ಲ, ಉಪ್ಪು, ಖಾರ ಮತ್ತು ಚಿಕನ್ ಕಬಾಬ್ ಮಸಾಲ ಸಿಗುತ್ತೆ ಅದು, ಮತ್ತು ಕಾರ್ನ್ಫ್ಲೋರ್ ಸ್ವಲ್ಪ ಕ್ರಿಸ್ಪಿನೆಸ್ಗೆ, ಮತ್ತು ಎಣ್ಣೆ ಮತ್ತು ಲಿಂಬೆ ರಸ. ಸೊ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಅದ್ರಕ್ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್. ಸೊ ಇಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಒಂದು 1/2 an hour ಇಟ್ಟು ಆಮೇಲೆ ಇದರಲ್ಲಿ ನಾನು ಏರ್ ಫ್ರೈರಲ್ಲಿ ಮಾಡಿದ್ರೆ ಮುಗೀತು. ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಇದು ಕಬಾಬ್. ಸೊ ಎಣ್ಣೆಯಲ್ಲಿ ಕರೆದಿದ್ವೇನೋ ಅಂತ ಅನಿಸುತ್ತೆ. ಟೇಸ್ಟ್ ಕೂಡ ಹಾಗೇ ಸಖತ್ತಾಗಿ ಬರುತ್ತೆ. ಮತ್ತು ಯಾವುದೇ ರೀತಿ ಭಯ ಇಲ್ಲ, ವಿತೌಟ್ ಆಯಿಲ್ ಅಲ್ವಾ, ಡೀಪ್ ಫ್ರೈ ಅಲ್ಲಲ್ವಾ. ಸೊ ಚೆನ್ನಾಗಿರುತ್ತೆ.
ಸೊ ನೋಡಿ ಕಬಾಬ್ ರೆಡಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನೋಡೋದಕ್ಕೆ ಮತ್ತು ತಿನ್ನೋದಕ್ಕೆ ಅನಿಸುತ್ತೆ ಡೀಪ್ ಫ್ರೈ ಮಾಡಿದಾರೇನೋ ಅಂತ, ಅನ್ಹೆಲ್ದಿ ಏನೋ ಅಂತ ಅನಿಸುತ್ತೆ. ಆದರೆ ತುಂಬಾ ಹೆಲ್ದಿ ವಿತೌಟ್ ಆಯಿಲ್, ಅಂದರೆ ಲೆಸ್ ಆಯಿಲಿಂದ ಮಾಡಿರೋದು. ಅದ್ರ ಜೊತೆ ವಾಂಗಿಬಾತ್. ಆ್ಯಕ್ಚುಲಿ ಬಿರಿಯಾನಿ ಮಾಡಬೇಕಂತ ಇತ್ತು, ಆದರೆ ಹೆವಿ ಆಗಿತ್ತಲ್ವ, ಬೆಳಗ್ಗೆನೇ ವಡೆ ತಿಂದಿದ್ವಿ. ಸೊ ಹಾಗೆಯೇ ಸಿಂಪಲ್ಲಾಗಿ ಒಂದು ವಾಂಗಿಬಾತ್ ಮತ್ತು ಇದನ್ನು ಮಾಡಿದ್ದೀನಿ. ಇದು ಆಮೇಲೆ ನಾನು ಸ್ವಲ್ಪ ಸಪ್ರೇಟಾಗಿ ಮಾಡ್ತೀನಿ, ಸ್ವಲ್ಪ ಖಾರ ಕಡಿಮೆ ಹಾಕಿ. ಸೊ ಅವನು ಕೂಡ ಆಯಿತು. ಮನೆ ನೋಡಿ ಯಾವ ರೀತಿ ಹರಡಿರುತ್ತೆ ಅಂದರೆ ಡೈಲಿ ಇದೇ ರೀತಿ ಇರುತ್ತೆ ಆ್ಯಕ್ಚುಲಿ. ಸೊ ಬೆಳಗ್ಗೆ ಮಾಡಿದ್ದನ್ನು ಒಂದು ಸಲ ನಾನು ಅವನು ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ತೆಗೆದಿಟ್ಟು ಆಮೇಲೆ ಏನು ಅಡುಗೆ ಇದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಬರ್ತಾನೆ, ಮತ್ತೆ ಮಧ್ಯಾಹ್ನ ಸಂಜೆ ಆಗಿದ್ದನ್ನು ರಾತ್ರಿಗೆ. ಸೊ ಇದೇ ರೀತಿ ಮಾಡಿ ಅದೊಂದು ನಂದು ಒಂದು ಎಕ್ಸ್ಟ್ರಾ ಟಾಸ್ಕ್ ಅಂತಲೇ ಹೇಳ್ಬೋದು. ಈಗ ಅವ್ರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಈಗ ಕೇಕ್ ಕಟ್ಟಿಂಗ್ ಟೈಮ್. चाकू आया पानी डेंजर आएगा नहीं ऐसा नहीं है तो साइज हो गया लास्ट टाइम ಇಲ್ಲ ಪಾ ये चाकू ಬೇರೆ ತುಂಬಾ ಬೇರೆ ಯಾವುದು ಅದು ಯಾವುದು ಇಲ್ಲ ಬೇರೆ ಇದೇ ಇಲ್ಲ ಟೈಮ್ ನೋಡಿ ಇದಕ್ಕೆ ಓಪನ್ ಮಾಡಿ. Happy birthday to you. Happy birthday to you. Happy birthday to you, dear hubby. Happy birthday to you. May God bless you. May God bless you. May God bless you, hubby. Happy birthday to you. पूरा पेस्ट्री चीज केक एक्चुअली. Happy birthday. God bless you. Live life long and all the best for your future. अमे बेस नहीं हो सकता है वो काय बेस नहीं ते पण चीज केक म्हटलं ते ऍक्च्युली. यम ये मम्मी we'll have it now. We'll have it and finish it off. चला बेसिस नहीं है वो है बेस नहीं है. Small gift from my side. A small, very very small gift from my side. नहीं. How is it? तुम्हाला आता पाहिजे होतं ना ऍक्च्युली अमृतसरला जाताना ते एअरपोर्ट्स मध्ये ते वगैरे होते. हा नो नाही टूर मध्ये गेलो होते की का टूर मध्ये झालं पण एअरपोर्ट्स मध्ये तुम्हाला युजली पाहिजे लागतं ना, हे सगळं पासपोर्ट ते हे म्हणून किती पण हातात ठेवले. अपने पैसे सेफ रखिए। बैंक से कीजिए ताकि मेन अकाउंट सुरक्षित रहे। हमें आपके पैसे सेफ्टी चाहिए। ते adjust करून एकदा घालून बघा. Good ना? It's decent and nice it is. नाही झालं
अच्छा असं खायते व्हेरी नाईस छान आहे छान आहे एकदम यू डिड नॉट सी बघितलं तुला नको वाटतं ऍक्च्युली आता इकडे ट्रॅव्हल कमी झाले ना. गेला की नाही ट्रॅव्हल आम्ही ट्रॅव्हल करतो तेव्हा तुम्हाला इन्स्टंट नको आहे असं असते का ते? असं असते फोन आणि काही पर्स फोन सगळं एका कमी असते हां हां नाही नाही त्यांचं एक हँडबॅग सगळं ते त्यांना नाहीच ना काय तू टेस्ट शर्ट टी शर्ट घेऊन पण आता आपण घेऊन येऊ शकता ट्रॅव्हल करताना हॅपी व्हॅलेंटाईन डे. थँक्यू सो मच Valentine gift from Amritsar. Direct from Amritsar. Direct from Amritsar. ನಾನೊಂದು ಬ್ಯಾಗನ್ನು ಗಿಫ್ಟ್ ಮಾಡಿದೆ ಅಂದರೆ ಅದು ಟ್ರಾವೆಲಿಂಗ್ ಬ್ಯಾಗ್ ಚಿಕ್ಕದಾಗಿರುತ್ತೆ ಸಣ್ಣದು ಸೈಡ್ ಇದು ವೆಸ್ಟಿಗೆ ಈ ಕಡೆ ಬರುತ್ತೆ ಸೊ ಅಂದರೆ ಅದರಲ್ಲಿ ಕಾರ್ಡ್ಸು ಪಾಸ್ಪೋರ್ಟು ಮತ್ತು ಸ್ವಲ್ಪ ಏನಾದರೂ ಕ್ಯಾಶು ಸೊ ಈ ಥರ ಇಟ್ಕೊಳ್ಬೋದು ಅಂದರೆ ಎಮರ್ಜೆನ್ಸಿ ಅಥವಾ ಅರ್ಜೆಂಟಿಗೆ ಆ ಬ್ಯಾಗನ್ನು ಅಂದರೆ ಆ ಬ್ಯಾಗಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬ್ಯಾಗು ಝೂಡಿಯೋದಲ್ಲಿ ಸಿಕ್ತು ನನಗೆ ಅದು ಆ್ಯಕ್ಚುಲಿ ಮೆನ್ಸ್ಗೆ ಅಂತಲೇ ಇತ್ತದು ಸೊ ಚೆನ್ನಾಗಿ ಅನ್ನಿಸ್ತು ಅವ್ರಿಗೂ ಇಷ್ಟ ಆಯ್ತದು ಅವರೇ ಟ್ರಾವೆಲ್ ಮಾಡ್ತಾರಲ್ಲ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಏನಾದರೂ ಈ ಥರ ಯೂಸ್ಫುಲ್ ಏನಾದರೂ ಕೊಟ್ಟರೆ ನನಗೂ ಖುಷಿ ಮತ್ತು ಅವರು ಎಕ್ಸೆಪ್ಟ್ ಮಾಡ್ಕೋತಾರೆ ಈಗ ನನ್ನ ಗಿಫ್ಟ್ ಟರ್ನ್ ಇದು ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ ಗೊತ್ತೇ ಇರಲಿಲ್ಲ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ದೆ ಅಲ್ಲಿ ಬ್ಯಾಂಗಲ್ಸ್ ಚೆನ್ನಾಗಿ ಸಿಗುತ್ತೆ ಅಂದರೆ ಪಂಜಾಬ್ ಅಲ್ವಾ ಸೊ ಏನಾದರೂ ಚೆನ್ನಾಗಿರೋವಂಥದ್ದು ಬ್ಯಾಂಗಲ್ಸ್ ತೊಗೊಂಬನ್ನಿ ಅಂತ ಹೇಳಿದ್ದೆ ಅಷ್ಟೇ ಅಂದರೆ ಒಂದು ಸೆಟ್ ಬ್ಯಾಂಗಲ್ ತೊಗೊಂಬನ್ನಿ ಅಂತ ಹೇಳಿದರೆ ಅವ್ರು ಹೋಗಿ 3 ಸೆಟ್ ಬ್ಯಾಂಗಲ್ ತೊಗೊಂಬಂದಿದ್ದಾರೆ ಪ್ಲಸ್ ನನಗೆ ಒಂದು ಇದು ಡ್ರೆಸ್ ಮಟೀರಿಯಲ್ ಕೂಡ ತೊಗೊಂಬಂದಿದ್ದಾರೆ ನಾನಂತೂ ಫುಲ್ ಸರ್ಪ್ರೈಸ್ ಅಂದರೆ ನಾನು ಗಿಫ್ಟ್ ಕೊಡೋಕೆ ಹೋಗಿ ನಾನು ಸರ್ಪ್ರೈಸ್ ಕೊಡೋಕೆ ಹೋಗಿ ಅವ್ರು ನನಗೆ ಒಂದು ದೊಡ್ಡ ಬಿಗ್ ಗಿಫ್ಟ್ ಮತ್ತು ಬಿಗ್ ಸರ್ಪ್ರೈಸ್ ಕೊಟ್ಬಿಟ್ರು ಇದು ಅವರ ಅಂದರೆ ಅವ್ರು ಆ್ಯಕ್ಚುಲಿ ಯೂಶ್ವಲಿ ನನಗೆ ಈ ಥರ ಅಂದರೆ ಡ್ರೆಸ್ ಮಟೀರಿಯಲ್ ಆಗಿರ್ಬೋದು ಸಾರಿ ಈ ಥರ ನನಗೆ ಕರ್ಕೊಂಡು ಹೋಗಿನೇ ಕೊಡಿಸಿದ್ದೆ ಹೆಚ್ಚು ಅವರು ಆ್ಯಕ್ಚುಲಿ ಈ ಥರ ಅವ್ರಿಗೆ ಅನಿಸಿದ್ದನ್ನು ಅವರು ತೊಗೊಂಡು ಬರೋದಿಲ್ಲ ಒಂದೊಂದು ಸಲ ಏನಾಗುತ್ತೆ ನನಗೆ ಇಷ್ಟ ಬಂದಿರೋದಿಲ್ಲ ಆ್ಯಕ್ಚುಲಿ ಆದರೂ ಎಕ್ಸೆಪ್ಟ್ ಮಾಡ್ತೀನಿ ಆದ್ರೂ ಹಾಕ್ಕೊಂಡಿರ್ತೀನಿ ಆದರೂ ಅವರು ತೊಗೊಂಬರ್ತಾರಲ್ಲ ಅಂತಂದು ನನಗೊಂದು ತುಂಬ ಖುಷಿ ಆಗುತ್ತೆ ಸೊ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು ನನಗೆ 3 ಸೆಟ್ ಬ್ಯಾಂಗಲ್ಸ್ ತೊಗೊಂಡಿದ್ದಾರೆ ಮತ್ತು ಒಂದು ಡ್ರೆಸ್ ಮೆಟೀರಿಯಲ್ ನಾನು ಆ ಬ್ಯಾಂಗಲ್ ಸೆಟ್ ಯಾವಾಗಾದರೂ ತೋರಿಸ್ತೀನಿ ಸೊ ಈಗ ಡಿನ್ನರ್ ಟೈಮ್ ಪಿಜ್ಜಾಟಿಗೆ ಬಂದಿದ್ದೀವಿ ಸೊ ಪಿಜ್ಜಾ ಟೈಮ್ ಸೊ ನಮ್ಮ ಆರ್ಡ್ರ್ ಬಂತು ಆ್ಯಕ್ಚುಲಿ ನಾವು ಇವತ್ತು ವೆಜ್ ಆರ್ಡ್ರ್ ಮಾಡಿದ್ವಿ ಇದು ಡಬಲ್ ಚೀಸ್ ಪಿಜ್ಜಾ ಆ್ಯಕ್ಚುಲಿ ಇವತ್ತು ಬೈ 1 get 1 ಫ್ರೀ ಇತ್ತು ಅಂದರೆ ಒಂದು ಪಿಜ್ಜಾ ತೊಗೊಂಡ್ರೆ ಅದ್ರ ಜೊತೆ ಗಾರ್ಲಿಕ್ ಬ್ರೆಡ್ ಮತ್ತು ಇದು ಫ್ರೆಂಚ್ ಫ್ರೈಸ್ ಫ್ರೀ ಅಂತ ಸೊ ಅದನ್ನಾಯಿತು ಮತ್ತು ಕೊಕೋ ಲಾವಾ ಕೇಕ್ ಏನು ಬರುತ್ತೆ ಅದನ್ನು ತೊಗೊಂಡ್ವಿ ಸೊ ಚೆನ್ನಾಗಿತ್ತು ತುಂಬ ದಿನ ಆಯಿತು ಪಿಜ್ಜಾ ಹಟ್ಟಿಗೆ ಬಂದು ಸೊ ಒಂದು ನೈಸ್ ಈವ್ನಿಂಗ್ ಡಿನ್ನರ್ ಸೊ ಇದಾಗಿತ್ತು ನಮ್ಮ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೀಗೇ ನನ್ನ ವೀಡಿಯೋಸ್ ನೋಡ್ತಾ ಇರಿ ಮತ್ತು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್